ಎಲ್ಲ ಕೆಲಸ ಮುಗೀತು. ಅತ್ತಿ ಹೇಳ್ದಂಗೆ ಎಲ್ಲ ಮಾಡಿಟ್ಟಿನಿ. ಆಯ್ತು, ಅತ್ತಿಯರಿಗೆ ಕರಿತೀನಿ. ಅತ್ತಿ, ಪೂಜೆಗೆಲ್ಲ ನೀವು ಹೇಳ್ದಂಗೆ ಮಾಡಿ ನೋಡಿ ಬರ್ರಿ ಜರ. ಹ್ಞೂ, ಮಾಡ್ದೇನೆ ಎಲ್ಲ. ಹ್ಞೂ, ಅಡ್ಡಿ ಇಲ್ಲವಾ? ಎಲ್ಲ ಚಂದ ಮಾಡಿದಿ, ಎಲ್ಲ ಚಲೋ ಕಲ್ತಿದ್ ನೋಡು. ಹೋದ ವರ್ಷ ನಿನಗೇನು ಬರ್ತಿದ್ದಿಲ್ಲ, ಎಲ್ಲ ಹೇಳ್ಕೊಟ್ಟ. ಈ ವರ್ಷ ನೋಡು, ಚಾಚಿ ತಪ್ಪಲಾರ್ದೆ ಎಲ್ಲ ಏನು ಕೇಳಲಾರ್ದೆ ಹ್ಯಾಂಗೆ ಮಾಡಿದಿ. ಹಿಂಗೆ ಮಾಡ್ಕೊತ ಬರ್ಬೇಕವ. ನಾನು ಇರ್ಲಾರ್ದ ಕಾಲಕ್ಕೂ ಹಿಂಗೆ ನಡ್ಸ್ಕೊಂಡು ಬಾ. ಅತ್ತಿ, ಇರ್ಲಾರ್ದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಅತ್ತಿ. ನನ್ನ ಮನ್ಸಿಗೆ ಭಾಳ ಬೇಜಾರಾಗ್ತದ. ಯಾಕಂದ್ರೆ ನೀವು ಯಾವತ್ತೂ ನನಗೆ ಅತ್ತಿಗತ್ಲೆ ನಡ್ಕೊಂಡೇ ಇಲ್ಲ. ನನ್ನ ತಾಯಿಕಿನ್ನ ಹೆಚ್ಚಿಗೆ ನೋಡ್ಕೊಂಡಿರಿ. ನೀವು ಹಾಗೆಲ್ಲ ಮಾತಾಡ್ಬೇಡ ನೋಡ್ರಿ ಅತ್ತಿ, ನಂಗೆ ಭಾಳ ಬೇಜಾರಾಗ್ತದ ಆ ಕಡೆ. ಹ್ಞೂ, ಆಯ್ತು ಬಿಡು. ಇದು ಅರ್ಚನಾ, ಅದು ದೀಪ ಯಾಕೆ ಅಷ್ಟು ಮುಂದೆ ಇಟ್ಟಿದ್ದಿ? ಈ ಕಡೆ ಇಡಬೇಕಿಲ್ಲ ದೀಪ, ಪೂರ ಅದು ಮುಖದ ಮೇಲೆ ಇಟ್ಟಂಗೆ ಆಗ್ಯದವ. ಅದು ಒಂಚೂರು ಇತ್ತಿತ್ತ ಇಡಬೇಕಿಲ್ಲ ಅತ್ತಿ. ಅದು ಎಣ್ಣೆ ಬತ್ತಿ ಹಾಕಿ ಹಚ್ಚಿಲ್ ತಗೋರಿ, ಅದು ಆಟೋಮೆಟಿಕ್ ಅಂತ್ರಿ ಅದು. ಹಾಗೆ ದೀಪ ಅದೇನೋ ಅಂದ್ರಿಯಪ್ಪ ಇವರು, ಲೈಟಿನ ದೀಪ ಅಂತ್ರಿ ಅದೇನೋ. ಲೈಟಿಂದು ಹಿಂಗೆ ಚಾರ್ಜರ್ ಮೇಲೆ ಉರಿತದಂತ್ರಿ ಅದು. ಇಡೀ ದಿನ ಹಚ್ಬೋದಂತದ. ಹಾಗೆ ಇಟ್ರೂ ಏನು ಆರಲ್ಲ, ಏನಿಲ್ಲ. ಎಷ್ಟತ್ತು ಬೇಕು ಅಷ್ಟತ್ತು ಹಾಗೆ ಇಡ್ಬೋದಂತ್ರಿ. ಅದಕ್ಕೆ ಇವರು ನಿನ್ನ ರಾತ್ರಿ ತಗೊಂಡು ಬಂದರು ನೋಡಮ್ಮಂತೇಳಿ ಹಾಗೆ ಹಚ್ಚಿಬಿಟ್ಟೀನಿ ನೋಡ್ರಿ ನಾನು. ಅದು ಅಲ್ಲೇ ಕರೆಕ್ಟ್ ಅದ ರೀ ಅತ್ತಿ, ಚಲೋ ಕಾಣಿಸ್ಲಕತ್ತದ ಇರಲಕ್ಕ. ಈಗ ಇನ್ನು ಏನು ಮಾಡ್ಬೇಕಂತಂದ್ರೆ ಈಗ ರೀ ಅತ್ತಿ, ಇದು ಸಮಯವಲ್ರಿ, ಇದಕ್ಕೆಲ್ಲ ಬತ್ತಿ ಹಾಕಿ ಒಂಚೂರು ದೀಪ ಅದು ಹಚ್ಚಿ ಊದಕಡ್ಡಿ ಹಚ್ಚಿ ಒಂದಿಟ್ಟು ಧೂಪ ಹಾಕ್ಬೇಕ್ರಿ ಅತ್ತಿ. ಇದಿಟ್ಟು ಊದೆಲ್ಲ ಹಾಕ್ದೇವು ಅಂತಂದ್ರೆ ಪೂಜೆ ಮುಗೀತು ನೋಡ್ರಿ ಅತ್ತಿ. ಆರತಿ ಇಷ್ಟು ಮಾಡ್ದೇವು ಅಂತಂದ್ರೆ. ಇನ್ನು ಇವ್ರು ಯಾರೂ ಎದ್ದಿಲ್ಲಲ್ರಿ, ಅದಕ್ಕೆ ನಾನು ಸುಮ್ಮನಾದ. ಅವ್ರು ಹೇಳೋದು ಮಾಡಿದ್ರೆ ಆಯ್ತು ಅಂಥೇಳಿ. ಹ್ಞೂ, ಆಯ್ತು ತಗೋ, ಎಲ್ಲರೂ ಎದ್ದಳಕ್ಕೆ ಮಾಡಮ್ಮ. ಈಗ ಎಷ್ಟು 6:30 ಆಗ್ಯದ. ಹೇಳ್ತಾರೆ ತಗೋ, ಹೇಳೋದು ಮಾಡಮ್ಮಂತ. ಇದು ಲೈಟಿಂದೊಂದು ವಿಚಿತ್ರ ಆಯ್ತು ಬಿಡು. ಈ ದೀಪದ ನನಗೆ ಎಣ್ಣೆ ಬತ್ತಿ ಹಾಕ್ದಂಗೆ ಕಾಣಕತ್ತದ. ನೋಡುವ ಏನೇನು ಬಂತು ನಿಮ್ಮ ಕಾಲಕ್ಕೆ. ನಮ್ಮ ಕಾಲಕ್ಕೆ ಎಣ್ಣೆ ಬತ್ತಿ ಹಾಕಿ ಹಚ್ಚರೆ ಅದು ದೀಪ. ಈಗ ನೋಡು ಕರೆಂಟಿನ ದೀಪಗಳು ಬಂದವು. ಚಲೋ ಬಿಡು. ಇವೇನು ರಾತ್ರಿ ತೊಗೊಂಬಂದಾನೇನೋ ಹೂವು ಮತ್ತು ಫೋಟೋ ಹೇಳಿದ. ಫೋಟೋನೂ ಅಡ್ಡಿಲ್ಲ, ಚಲೋ ತೊಗೊಂಡು ಬಂದ ನೋಡು. ಫೋಟೋ ಭಾಳ ಹಳೀದಾಗಿತ್ತವ. ಇದು ಬೇರೆದು ಹೇಳಿದ, ತೊಗೊಂಡು ಬಂದಾನ ಚಂದ. ಒಂದು ಮೂರ್ತಿ ಹೇಳಿದಲ್ಲ, ತೊಗೊಂಡು ಬಂದಿಲ್ಲೇನು? ಮೂರ್ತಿ ಭೀ ಹೇಳಿದವ, ಅಭಿಷೇಕ ಅದು ಮಾಡ್ಲಿಕ್ಕೆ ಬೇಕಾಗ್ತದ ಅಂಥೇಳಿ. ತೊಗೊಂಬಂದಿಲ್ಲ ಕಾಣಿಸ್ತದ ಮೂರ್ತಿ, ಎಲ್ಲಿ ಕಾಣವಲ್ದು. ಇರ್ಲಿ ಬಿಡು, ಮತ್ತು ಹಿಂಗೆ ಮಾಡ. ಮತ್ತು ಅಡ್ಡಿ ಇಲ್ಲ, ಫೋಟೋ ಎಲ್ಲ ಚಲೋ ತಂದ ನೋಡು. ಹಿಂಗೆಲ್ಲ ನೀವು ಓದಿ ಬರ್ದವ್ರು ಇರ್ತಾರ ನಿಮ್ಮ ಮನೆಯವರು, ಎಲ್ಲ ಹಿಂಗೆ ನೋಡಿ ಮಾಡಿ ತರ್ತಾನೆ ನನ್ನ ಮಗ. ಅಡ್ಡಿ ಇಲ್ಲವಾ? ಅಡ್ಡಿ ಇಲ್ಲ. ನಿನಗೆ ನನಗೆ ಏನು ಗೊತ್ತಾಗಬೇಕು ನೋಡು. ನಿಮ್ಮ ಮಾವ ನಿನ್ನ ಗಂಡ ಹುಷಾರರ ಅಂತ ಇವೆಲ್ಲ ನಮ್ಮ ಮನೆಗೆ ಬರ್ತಾವೆ. ಇದ್ದಿಲ್ಲ ಅಂತಂದ್ರೆ ನಮಗೇನು ಗೊತ್ತಾಗಬೇಕು? ಬಾ, ಹಳ್ಳಿ ಮುಖ ಹುಳ್ಳಿ ಸಾರು, ಅತ್ತಿ ಸಸಿ. ಅದು ಖರೆ ಬಿಡ್ರಿ ಅತ್ತಿ, ನನಗೂ ಏನೂ ತಿಳಿಯಲ್ಲ ಅಷ್ಟೊಂದು, ನಿಮಗೂ ಅಷ್ಟು ಗೊತ್ತಾಗಲ್ಲ. ನಿಮ್ಮ ಮಗನ್ಲಿತ್ತೆ ಇವೆಲ್ಲ ಏನೇನು ಬಂದಾವ ಹೊಸ ಹೊಸವು ಎಲ್ಲ ನಮ್ಮ ಮನೆಗೆ ಬರ್ತಿರ್ತಾವೆ. ಇದು ಅತ್ತಿ ಮೂರ್ತಿ ತಂದಾರ್ರಿ, ಅಲ್ಲೇ ಅದು ಹೂವು ಅವಲ್ರಿ, ಅಲ್ಲೇ ಇಟ್ಟಿನ್ರಿ ಕೆಳಗೆ. ಅಭಿಷೇಕ ಅದೆಲ್ಲ ಮಾಡೀನಿ ಅತ್ತಿ. ನಾನು ಅಭಿಷೇಕ ಮಾಡೀನಿ. ಅದು ಹಾಲು ಇಡ್ಬೇಕ್ರಿ, ಇಲ್ಲಿ ಹಾಲು ತಂದು ಇಡ್ತೀನಿ ಅತ್ತಿ. ಮತ್ತು ಎಬ್ಬಸ್ರಿ ಅತ್ತಿ, ಭಾಳ ಹೊತ್ತಾಯ್ತು. ಮತ್ತು 7:30 ತನಕ ಪೂಜೆ ಮುಗಿಸಿದ್ರೆ ಚಲೋ ಅಲ್ಲ, ಮನ್ಯಾಗ ಶಾಂತಿ ನೆಮ್ಮದಿ ಇರ್ತದ. ಇವತ್ತು ಎಷ್ಟು ಜಲ್ದಿ ಆಯ್ತದ ಅಷ್ಟು ಜಲ್ದಿ ಪೂಜೆ ಮುಗಿಸ್ಬೇಕು ಚಂದ. ಕರೀರಿ ಅತ್ತಿ. ಇವತ್ತು ಇಡೀ ದಿನ ಪೂಜೆನೇವ, ಇವತ್ತು ಇಡೀ ದಿನ ಜಾಗರಣೆನೇ ಇರ್ತದ. ಹಂಗೇನಿಲ್ಲ, ಜಲ್ದಿನೇ ಮುಗಿಸ್ಬೇಕು ಹಂಗೇನಿಲ್ಲ. ಅದು ನಾವು ದಿನ ಮನೆ ಮಾಡಂಗೆ ಮಾಡ್ತೀವಲ್ಲ, 7:30 ಪೂಜೆ ಮುಗ್ದೇ ಇರ್ತದೆ ನಮ್ಮ ಮನ್ಯಾಗ. ಇವತ್ತೇನಿಲ್ಲ, ಇಡೀ ದಿನ ಜಾಗರಣೆ ನೋಡು. ಮನೆ ಮಂದಿ ಎಲ್ಲ ಉಪವಾಸ ಇರೋದು. ಆಯ್ತು, ದೇವ್ರ ಧ್ಯಾನ ಮಾಡ್ಕೋತ ಕೂಡೋದು. ಮೊಮ್ಮಕ್ಕಳ ಕೈಲೆಲ್ಲ ಬರ್ಸವ ಜರ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತೇಳಿ 101 ಸರಿ ಬರ್ಸಿವತ್ತ. ಜರ ಕುಂಡ್ರಿಸಿ ಬರ್ಸವ್ಕ. ಎದ್ದಿಲ್ ಕಾಣಿಸ್ತದಿನ ಇವತ್ತು ಬರೆಸ್ಬೇಕು ಮಕ್ಕಳ ಕೈಲಿ. ಚಲೋ ಅದು, ದೊಡ್ಡವ್ರು ಬರ್ದ್ರು ಚಲೋ. ಆದರೆ ನಮಗೆಲ್ಲ ಆಗ್ತದೆ ಹೇಳು, ಆಟ ಪುರ್ಸತ್ತೆ ಎಲ್ಲಿರಬೇಕು. ನಾವು ಸುಮ್ಮ ಜಪ ಮಾಡಿದ್ರೆ ಆಯ್ತು, ಒಂದು 10-20 ಸರಿ ಅಷ್ಟೇ. ಇವತ್ತ ಇಡೀ ದಿನ ಜಾಗರಣೆ ನೋಡವ. ನೀನು ಉಪವಾಸ ಇದ್ದಿಲ್ಲ? ಮತ್ತು ಆಗಲ್ಲ ಅದು ಅಂತಂದ್ರೆ ಬೇಡವಾ ಸುಮ್ಮನೆ. ಯಾಕಂತಂದ್ರೆ ಸುಮ್ಮ ಆದ್ರೂ ಮಾಡ್ಬೇಕು, ಇದ್ದಿಲ್ಲ ಅಂತಂದ್ರೆ ಬೇಡ. ಮನೆಯಿಂದೆಲ್ಲ ಕೆಲಸ ಇರ್ತದ, ಎಲ್ಲ ಮಾಡಿ ಉಪವಾಸ ಇರು ಅಂತಂದ್ರೆ ಭಾಳ ಕಷ್ಟ ಆಗ್ತದೆ. ಸುಮ್ಮ ನೀ ಬ್ಯಾಡ ಬಿಡು, ನಾ ಮಾಡ್ಲಾಗತ್ತೀನಿ. ನಿಮ್ಮ ಮಾವು ಭೀ ಉಪವಾಸ ಮಾಡ್ತಾನೆ. ಇನ್ನು ನನ್ನ ಮಗ ಏನು ಮಾಡ್ತಾನೆ ಅಂತ ಕೇಳ್ಬೇಕು ಅವನಿಗೆ ಭೀ. ಅವನಿಗೆ ಕೆಲಸದ ಮೇಲೆ ಸುಟ್ಟಿ ಬಂದಿರಲ್ಲ, ಕೇಳ್ಬೇಕು ಅವನಿಗೆ. ಇಲ್ಲತ್ತಿ, ಅದು ಎಷ್ಟು ಕೆಲಸ ಇದ್ರೆ ಇರಲೇಕ, ಅದು ಹಂಗೆ ಇರ್ತದ್ರಿ. ನನಗೆ ಅವಾಗಿನ ಹಿಡಿದು ಭಾಳ ವರ್ಷನಿಂತ ನಾನು ಇದು ಶಿವರಾತ್ರಿ ಉಪವಾಸ ಮಾಡ್ಕೊತ ಬರ್ತೀನಿ ರೀ ಅತ್ತಿ. ಭಾಳ ಚಲೋ ಇದು ಮಾಡ್ಕೊತ ಬರ್ತೀನಿ ರೀ ಅತ್ತಿ, ಹಾಗೇನಿಲ್ಲ. ಅಭ್ಯಾಸ ಅದ ತಗೋರಿ ನಂಗೆ, ನಾನು ಮಾಡ್ತೀನಿ ರೀ. ಇದು ಅರ್ಚನಾ, ನಾನು ನಿನ್ನ ಗಂಡಗ ನಿಮ್ಮ ಮಾವಗ ಎಲ್ಲ ಎಬ್ಬಿಸ್ಲಿಕ್ಕೆ ಹೋಗ್ತೀನಂತ. ನೀನು ಅದು ಅಭಿಷೇಕಿಂದ ಹಾಲು ಇಟ್ಟಿದ್ದಲ್ವ ಒಂಚೂರು, ಅದು ತೊಗೊಂಡು ಬಾ. ಅದು ಹಾಲೊಂದು ಇಟ್ಟಿಡಮ್ಮಿ, ಹೋಗಿ ತೊಗೊಂಡು ಬಾ ಹೋಗು. ಹಾಂ ರೀ ಅತ್ತಿ, ತೊಗೊಂಡು ಬರ್ತೀನಿ ತಡ್ರಿ. ಮನ್ಯಾಗ ಹಿಂಗೆ ಸೊಸಿದರೆಲ್ಲ ತಿಳ್ಕೊಂಡು ಮಾಡಿದ್ರೆ ಹತ್ತಿದರಿಗೆ ಚಿಂತೆನೇ ಇರಲ್ಲ ನೋಡು. ಮುಂದಕ್ಕೆ ನನ್ನ ಸೊಸಿ ಎಲ್ಲ ನಡೆಸ್ಕೊಂಡು ಹೋಗ್ತಾಳವ. ನನಗಿದೇ ಖುಷಿ.
ತಂದೆಯವ ಅಲ್ಲಿ ದೇವ್ರ ಬೆಲೆ ಇಡು ಮತ್ತು ಸಂಜೆಗೆ ನಾವು ಮಾಡ್ತೀವಲ್ಲ ಅವಾಗ ತಗೊಳಕ್ ಬರ್ತದೆ. ಪೂಜಾ ಅಂತರೂ ಭಾಳ ಚಂದ ಮಾಡಿದವ ಅರ್ಚನಾ. ವರ್ಷಿಗೆ ನಾ ಮಾಡಕ್ಕಿನ್ನ ಚಂದ ಕಾಣಕತ್ತದ ನೋಡು. ಭಾಳ ಖುಷಿ ಆಯ್ತವ ನನಗೆ, ಭಾಳ ಖುಷಿ ಆಯ್ತು. ಮತ್ತು ಇವರಿಗೆ ಎಬ್ಬಿಸ್ಲಕ್ಕೆ ಹೋಗ್ತೀನಿ ಅಂತಂದ್ರೆಲ್ಲ ಎದ್ದರಿಲ್ರಿ? ಇಲ್ಲ, ನಾನೇ ಎಲ್ಲ ಜಳಕ ಎಲ್ಲ ಮಾಡೀನಿ. ಮತ್ತು ಈಗ ಯಾಕಲ್ಲಿ ವಾಣಿಗೆ ಹೋಗಿ ಮತ್ತು ಹಾಸಿಗೆ ಅದು ಇದು ಮುಟ್ಟೋದು ಮಾಡೋದು ಯಾಕೆ ಬೇಕವ ಅಂಥೇಳಿ ಹೋಗಲಿಲ್ಲ. ಹೇಳ್ತಾರೆ ಅವ್ರಿಗೆ, ನಾನು ನಿನ್ನೆ ಹೇಳೀನಿ ಸ್ವಲ್ಪ ಜಲ್ದಿ ಹೇಳ್ರಿ, ನಾಳೆಗೆ ಶಿವರಾತ್ರಿ ಹಬ್ಬ ಅದಲ್ಲ, ಜಲ್ದಿ ಹೇಳ್ರಿ, ಪೂಜೆ ಅದು ಮಾಡೋದಿರ್ತದೆ ಅಂತ ಹೇಳೀನಿ. ಇನ್ನೀಗ ಹೇಳ್ತಾರೆ, ಅವರು ಉಪವಾಸ ಅದು ಮಾಡ್ತಾರಲ್ಲ ನಿಮ್ಮ ಮಾವದು, ಹೇಳ್ತಾರೆ. ಮಾವರು ಬಂದರೆ ಅಲ್ಲಿ ನೋಡ್ರಿ ಇದ್ದೀರಾ ಅನ್ಕೊಂಡೆ ನೋಡು. ಅದೇ ಹಂಗೆ ಇವರು ಹೊತ್ತು ಮಾಡಿದ್ರು, ಹೊತ್ತೆಲ್ಲ ಮಾಡಲ್ಲ, ಜಲ್ದಿ ಹೇಳ್ತಾರ ಅಂಥೇಳಿ. ಚಲೋ ಆಯ್ತು ಬರ್ರಿ. ನೋಡ್ರಿ ಪೂಜೆ ಹೆಂಗೆ ಮಾಡ್ಯಾಳ ನಿಮ್ಮ ಸಸಿ. ಅರ್ಚನಾ, ಪೂಜೆ ಮಸ್ತ್ ಆಗ್ಯದವ. ನಿಮ್ಮ ಅತ್ತಿಗಿನ್ನ ಚಲೋ ಮಾಡಿದ್ ನೋಡು. ಹೋದ ವರ್ಷ ನಿಮ್ಮ ಅತ್ತಿ ಮಾಡಿವಳು. ನಿನಗಿನ್ನ ಅಷ್ಟು ಗೊತ್ತಾಗ್ತಿದ್ದಿಲ್ಲ. ಈ ವರ್ಷ ನೋಡು ಎಷ್ಟು ಚಲೋ ಮಾಡಿದ್ದು ನೀನು ಪೂಜಾ. ಭಾಳ ಖುಷಿ ಆಯ್ತವ. ಹಿಂಗೆ ನಮ್ದು ಆಚಾರ ವಿಚಾರ ಬಿಡ್ಲಾರ್ದಂಗ ಹಿಂಗೆ ನಡ್ಸ್ಕೋತ ಪಾಲಿಸ್ಕೋತ ಬಾವ. ಭಾಳ ಖುಷಿ ಆಯ್ತು ನನಗಂತೂ. ಪೂಜೆ ಚಂದ ಮಾಡಿದವ, ಚಂದ ಮಾಡಿದ್. ಈ ಶಿವ ಒಂದು ಬಂದ್ರೆ ಚಲೋ ಆತಿತ್ತು, ಎಲ್ಲರೂ ಪೂಜಾಕ ನಿಂತಂಗೆ ಆತಿತ್ತು. ಇನ್ನು ಮಕ್ಕೋಣನ ಏನು ಮಾಡ್ಯಾನೋ. ಇಲ್ಲ, ಹೊಂಟನ್ ನನ್ನ ಮಗನು ಹೊಂಟನ. ಜಳಕ ಎಲ್ಲ ಮಾಡಿ ತಯಾರಾಗಿ ಬಂದೇವು ಇಬ್ಬರು. ಮತ್ತಲ್ಲಿ ಯಾರ್ದು ಫೋನ್ ಬಂತಂತೇಳಿ ಹೋಗೇನ, ಬರ್ತಾನೆ ಈಗಾಯ್ತು ಅಂದ್ಯಾಪ. ಚಲೋ ಆಯ್ತಪ್ಪ, ಎಲ್ಲರೂ ಪೂಜಾಕ ನಿಂತಂಗಾಯ್ತು. ಮಕ್ಕಳೇನಿನ್ನ ಮಕ್ಕೊಂಡಿರ್ತಾವೆ, ಇರ್ಲಾಕ್ ಬಿಡು. ಸಂಜೆಗೆ ಮತ್ತು ಆರತಿ ಮಾಡೋ ಟೈಮಿಗೆ ತಗೊಂಡು ಪೂಜೆ ಮಾಡ್ಸರಾಯ್ತು. ಅವ್ವ, ಹೋದ ವರ್ಷದಕಿನ್ನ ಈ ವರ್ಷ ಪೂಜೆ ಚಲೋ ಮಾಡಿದ್ ನೋಡಿ ನೀನು. ಮಸ್ತ್ ಆಗ್ಯದವ ಪೂಜಾ. ನಾ ಮಾಡಿಲ್ಲಪ್ಪ, ನಿನ್ನ ಹೆಂಡತಿ ಮಾಡ್ಯಾಳ. ಅರ್ಚನೆ ಮಾಡ್ಯಾಳ ಅವಳೆಲ್ಲ ಪೂಜೆ. ಹೌದಾ, ಚಂದ ಮಾಡಿದ್ ನೋಡು. ಮಸ್ತ್ ಆಗ್ಯದ ಪೂಜಾ. ವಾ, ಎಲ್ಲರಿಗೆ ಹೊಸ ಬಟ್ಟೆ ತೊಗೊಂಬಂದಿದ್ದ, ಅವೇ ಹಾಕೊಂಡು ಪೂಜೆ ಮಾಡ್ಬೇಕಂತ ಹೇಳಿ. ನೀವು ಯಾರೂ ಹಾಕೊಂಡೇ ಇಲ್ಲಲ್ಲ? ಇಲ್ಲ, ಇವನು ಮಡಿಬಟ್ಟಿನೇ ಅವ. ಈಗ ಸಂಜೆಗೆ ಹಾಕೋತೀವಿ. ಸಂಜೆಗೆ ಆರತಿ ಇದು ಮಾಡೋದಿರ್ತದಲ್ಲ, ಇವತ್ತು ಇಡೀ ದಿನ ಜಾಗರಣೆನೇ ಇರ್ತದಪ್ಪ. ಈಗ ಕೆಲಸದಾಗೆಲ್ಲ ಇದು ಆಗ್ಬಿಡ್ತದಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಇವನು ಮಡಿಬಟ್ಟಿನೇ ಅವ, ಇವೇನು ನೀರಾಗ ಹಾಕಿವಲ್ಲ, ಇವನು ಮಡಿಬಟ್ಟಿನೇ ಅವ. ಈಗ ಆಯ್ತು, ಸಂಜೆಗೆ ಹಾಕೋತೀವಿ. ಹಾಕೊಂಡು ಪೂಜೆ ಮಾಡಿದ್ರೆ ಆಯ್ತು. ನೀನು ಸ್ವಲ್ಪ ಒಂಚೂರು ಜಲ್ದಿ ಬಾಪ. ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಅದು ಮಾಡಮಂತ, ಆರತಿ ಇದು ಮಾಡಮಂತ. ಆಯ್ತು, ಇನ್ನು ಅವ್ರು ಇವ್ರು ಬರ್ತಾರೆ ಪೂಜೆಗದು. ಅವಾಗಿನ ಚಂದ ಅನ್ನಿಸ್ತದ. ಈಗಿನ ಮುಂಜಾನಲ್ಲ, ಇನ್ನು ಎಲ್ಲಿ ಅಂತೇಳಿ ಹಾಕೊಂಡಿಲ್ಲ. ಸಂಜೆಗೆ ಹಾಕೋತೇವೆ. ಬರೀ ಮಾತೆ ಅಲ್ಲತ್ತು. ಆಯ್ತು, ಈಗ ದೇವ್ರಿಗೆ ಕೈ ಮುಗಿರು ಜರ ಎಲ್ಲರೂ. ಇವಪ್ಪ ತಂದೆ ಕಾಪಾಡಪ್ಪ, ಎಲ್ಲರಿಗೂ ಚಲೋ ಇಟ್ಟಿರು ತಂದೆ. ನಮ್ಮ ಮನ್ಯಾಗೂ ಅಷ್ಟೇ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲ ಕೊಡಪ್ಪ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೊಸೆಗೆ ಎಲ್ಲರಿಗೂ ಚಲೋ ಇಡಪ್ಪ ತಂದೆ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ನನ್ನ ಕಡೆಯೂ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ರೀ. ಆ ದೇವರು ಪ್ರತಿಯೊಬ್ಬರಿಗೂ ಆರೋಗ್ಯ, ಆಯಸ್ಸು, ಸಿರಿ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ. ಒನ್ಸ್ ಅಗೇನ್ ಹ್ಯಾಪಿ ಮಹಾಶಿವರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.